ಎಸ್, ವಿಷಾದ ವ್ಯಕ್ತಪಡಿಸಿದ್ದಾರೆ ನಾರಾಯಣಸ್ವಾಮಿ. ಪ್ರಿಯಾಂಕ್ ಖರ್ಗೆ ಹೆಸರು ತೆಗೆದುಕೊಂಡು ಹೇಳಬಾರದಿತ್ತು, ಆ ಹೆಸರು ವಾಪಸ್ ತಗೊಳ್ತೀನಿ. ಯಡಿಯೂರಪ್ಪನವರು ಕೂಡ ಅದನ್ನೇ ಹೇಳಿದ್ದಾರೆ. ಹಾಗಾಗಿ ನಾನು ಪ್ರಿಯಾಂಕ್ ಖರ್ಗೆ ಹೆಸರು ವಾಪಸ್ ತಗೋತಿದ್ದೀನಿ, ಇದರಿಂದ ಅವರಿಗೆ ನೋವಾಗಿದ್ದಾರೆ, ವಿಷಾದ ವ್ಯಕ್ತಪಡಿಸ್ತೀನಿ ಅಂತ ಕಲಬುರಗಿಯಲ್ಲಿ ಛಲವಾದಿ ನಾರಾಯಣಸ್ವಾಮಿ ಹೇಳಿಕೆ ಕೊಟ್ಟಿದ್ದಾರೆ. ನಾನು ಯಾರ ಹೆಸರು ತಗೊಂಡಿದ್ದೆ, ಈಗ ಅದು ಯಾರ್ದು ಬಂದಿರೋದು ಪ್ರಿಯಾಂಕ ಖರ್ಗೆ ಅವ್ರದ್ದು. ಅವ್ರು ನೋವಾಗಿದ್ರೆ ನಂದು ವಿಷಾದ ಇದೆ, ವಾಪಸ್ ತೆಗೆದ್ಬಿಟ್ಟಿದೆ ಅಷ್ಟೇ. ನಾನು ಯಾರ ಹೆಸರು ತಗೊಂಡಿದ್ದೆ, ಈಗ ಅದು ಯಾರ್ದು ಬಂದಿರೋದು ಪ್ರಿಯಾಂಕ ಖರ್ಗೆ ಅವ್ರದ್ದು. ಅವ್ರು ನೋವಾಗಿ. ಎಸ್, ಈ ಕುರಿತಂತೆ ಮಾತಾಡೋದಕ್ಕೆ ಸ್ವತಃ ಛಲವಾದಿ ನಾರಾಯಣಸ್ವಾಮಿ ಅವರು ವಿಧಾನ ಪರಿಷತ್ ಪ್ರತಿಪಕ್ಷ ನಾಯಕರು ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ಅದಕ್ಕೆ ನಮಸ್ಕಾರ ಸರ್. ಇದೇನು ಸರ್, ಎಲ್ಲ ರಾಜಕಾರಣಿಗಳನ್ನ ನೀವು ನಾಯಿ, ನರಿ, ದನ, ಆನೆ ಅಂತ ಹೋಲಿಸಿ ಮಾತಾಡಿದರೆ ರಾಜಕಾರಣಿಗಳಿಗೂ ಮತ್ತು ಪ್ರಾಣಿಗಳಿಗೂ ವ್ಯತ್ಯಾಸನೇ ಇಲ್ವಾ? ಅದಕ್ಕ ಪ್ರಶ್ನವ್ರು ಕೇಳಿದ್ರು ನನ್ನ. ಈಗ ಈ ಪಾಕಿಸ್ತಾನದ ಇದಾದಾಗ್ಲೂ ಕೂಡ ಇಷ್ಟೆಲ್ಲಾನು ಪ್ರಧಾನಮಂತ್ರಿಗಳನ್ನ ನಿಂದಿಸ್ತಾರೆ. ಈ ಎಲ್ಲಾ ವಿಷಯಕ್ಕೂ ಪ್ರಧಾನಮಂತ್ರಿಗಳು ನಿಂದಿಸ್ತಾರೆ, ನೀವು ಯಾರು ಮಾತಾಡಲ್ಲ ಯಾಕೆ? ನಾನು ಹೇಳಿದೆ, ಒಂದು ಗಾದೆ ಮಾತಿದೆ ನಮ್ಮ ಕಡೆ, ಎಲ್ಲದಕ್ಕೂ ಉತ್ತರ ಕೊಡ್ಬೇಕಾಗಿಲ್ಲ. ಆನೆ ಹೋಗ್ತಿದ್ರೆ ನಾಯಿ ಬಗಳ್ತದೆ, ಅದಕ್ಕೆ ಆನೆ ತಲೆ ಕೆಡ್ಸ್ಕೊಳ್ತದ, ಅದಕ್ಕೆ ಉತ್ತರ ಕೊಡ್ತದ ಅಂತ ಗಾದೆ ಇದೆಯಪ್ಪ. ಅದಕ್ಕೆ ಹೇಳಿದೆ ನಾನು ಅಂತಂದೆ. ಒಂದು ಗಾದೆ ಇರೋ ಮಾತನ್ನ ನಾನು ಹೇಳಿದಾಗ ಅವರು ಅದನ್ನ ನನ್ನನ್ನು ನಾಯಿಗೋಲಿಸ್ಬಿಟ್ಟಿದ್ದಾರೆ ಅಂತೇಳಿ ಇದು ಮಾಡಿದ್ದಕ್ಕೆ ಆಯ್ತಪ್ಪ, ಅವ್ರು ಇದೆಲ್ಲ ಅಂತಂದ್ರೆ ವಿಷಾದ ವ್ಯಕ್ತಪಡಿಸ್ತೇನೆ ಅಂತಂದ್ರೆ. ನಾರಾಯಣಸ್ವಾಮಿ ಅವರೇ, ಗಾದೆಗಳು ಯಾಕೆ ಅಂದ್ರೆ ಗಾದೆಗಳನ್ನ ಹೋಲಿಕೆಗೆ ಬಳಸ್ತಾರೆ. ಅದು ನಿಮ್ಗೆ ಅರ್ಥ ಆಗ್ಬೇಕು. ಫಸ್ಟು ಗಾದೆಗಳನ್ನ ಬಳಸೋದೆ ಹೋಲಿಕೆಗೆ. ಸೊ ಆ ಹೋಲಿಕೆಯನ್ನ ನೀವು ಮಾಡಿ ನಂಗೆ ಗಾದೆ ಹೇಳದೆ ಹೋಲಿಕೆ ಮಾಡಿಲ್ಲ ಅಂತಂದ್ರೆ ಅದು ತಪ್ಪಾಗುತ್ತೆ ಸರ್. ಅಲ್ಲಲ್ಲ, ನಾನು ಹೇಳ್ತೇನೆ. ಆಮೇಲೆ ಯಾಕೆ ಮೋದಿ ಅವ್ರನ್ನ ಯಾಕೆ ಟೀಕೆ ಮಾಡಬಾರ್ದು, ಯಾಕೆ ನಿಂದಿಸಬಾರ್ದು, ಯಾಕೆ ಅವ್ರಿಗೆ ಪ್ರಶ್ನೆ ಕೇಳಬಾರ್ದು? ಅವ್ರ ಪ್ರಶ್ನಾತೀತರ, ಪ್ರಶ್ನೆ ಕೇಳಬೇಕು. ಅವ್ರು ಸರ್ವಾಧಿಕಾರಿನ? ಎಲ್ಲ ಅವರು ವಿಷಸರ್ಪನ? ಅವ್ರು ಯಾರು ವಿಷಸರ್ಪ ಅಂತ ಅಂದವ್ರು? ಯಾರು ವಿಷಸರ್ಪ ಅಂತ ಅಂದರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಯಾರು ಪ್ರಶ್ನೆ ಮಾಡ್ತಾರೋ ಅವ್ರನ್ನ ನೀವು ಒಂಥರ ದೇಶದ್ರೋಹಿಗಳು ಅನ್ನೋ ತರದ. ನಾಟ್ ಓನ್ಲಿ ಯು, ನಿಮ್ ಪಾರ್ಟಿಯ ಪ್ರತಿಯೊಬ್ರು ಅದನ್ನೇ ಮಾಡ್ತಾ ಇರೋದು. ಈಗ ಮೋದಿ ಅವರನ್ನ ಮುಗದೆ ಮೋದಿ ಅವರನ್ನ ಮಾನ್ಯ ಖರ್ಗೆಜಿ ಅವರೇ ವಿಷಸರ್ಪ ಅಂದ್ರು. ನೋಡಿ, ರಾಜಕಾರಣದಲ್ಲಿ ಹೋಲಿಕೆಗಳು ಸಹಜವಾಗಿ ಬರ್ತವೆ. ನಮಗೆ ಅವರು ಹೋಲಿಕೆ ಮಾಡ್ತಾರೆ, ನಾವು ಅವ್ರನ್ನೂ ಹೋಲಿಕೆ ಮಾಡ್ತೀವಿ. ನನ್ನನ್ನ ಅವ ವಿರೋಧ ಪಕ್ಷದ ನಾಯಕನ ಸ್ಥಾನದಲ್ಲಿ ಇದ್ರು ಕೂಡ ಏನಂತಂದ ಇವರು ಮಾನ್ಯ ಪ್ರಿಯಾಂಕ ಖರ್ಗೆ ಅವರು ನನ್ನನ್ನು ಕರೆದಿದ್ದಾರೆ ಹೋದ್ವಾರನೇ. ಅವ್ರು ಬಿಡಿ, ಅವರು ಏನೋ ಚಡ್ಡಿ ಹೊರೋ ನಾಯಕರು ಅಂತಂದ್ರು. ಅದೇ ಇದು ಹೋಲಿಕೆನಾ? ಅಲ್ಲ, ಯಾರು ಮಾಡಿದ್ರು ತಪ್ಪೇ. ಅವತ್ತು ನೀವು ಚಡ್ಡಿಯನ್ನ ಹೊತ್ಕೊಂಡ್ಬಂದು ಅವತ್ತು ನೀವು ಚಡ್ಡಿಗಳನ್ನ ಹೊತ್ಕೊಂಡ್ಬಂದು ಪ್ರೊಟೆಸ್ಟ್ ಮಾಡಿದ್ರಲ್ಲ. ಪ್ರತಿಯೊಂದಕ್ಕೂ ಈಗ ನಮ್ಮ ಪಾಕಿಸ್ತಾನ ಅಂತ ಮಾತಾಡ್ತಾರೆ ಕಾಂಗ್ರೆಸ್ನವರು. ಮತ್ತೆ ನಾವೇನು ಟೀಕೆ ಮಾಡಿ ಅದಕ್ಕೆ ಒಂದು ಗಾದೆ ಮಾತು ಹೇಳಿದೆ. ಗಾದೆ ಮಾತು ಪ್ರಯೋಗ ಮಾಡ್ಲಿಕ್ಕೆ ಇರೋದು ರಾಧಕ. ಪ್ರಯೋಗ ಮಾಡ್ಲಿಕ್ಕೆ ಇರೋದು ಗಾದೆಗಳು ಸರ್. ನನ್ನ ಹತ್ರನು ಬಹಳ ಗಾದೆಗಳಿದಾವೆ ಸರ್. ಆ ಗಾದೆಗಳು ಹೇಳ್ಬಿಟ್ರೆ ಮುಖಾಮುಖಿ ಮುಚ್ಕೊಂಡು ಓಡಾಡ್ಬೇಕಾಗತ್ತೆ. ಸೊ ಗಾದೆಗಳನ್ನ ಯಾವಾಗ, ಹೇಗೆ, ಎಲ್ಲಿ ಆಡು ಭಾಷೆ. ಈಗ ನಾವ್ ಯಾವ್ದು ಇದು ಮಾಡಿದ್ವಾ? ಮಾನ್ಯ ಮುಖ್ಯಮಂತ್ರಿಗಳು ಮಾತಿನ ಬರದಲ್ಲಿ ಅವಳು ಮುರ್ಮು ಅಂತ ಅಂದ್ಬಿಟ್ರು. ಏನೋ ಒಂದು ಮಾತು ಬಂದ್ಬಿಡ್ತದೆ. ಇವರು ಬೇಕಾದಷ್ಟು ಅಂತಾರೆ, ನಾವು ಅಂತೀವಿ. ಏನೋ ಒಂದು ಮಾತು ಆದ್ರೆ ಇರ್ಲಿ, ಆದ್ರೆ ನಾನು ಅದಕ್ಕೆ ವಿಷಾದವನ್ನು ವ್ಯಕ್ತಪಡಿಸಿದ್ದೇನೆ. ಅದು ಅವ್ರು ಮಾಡಿದ್ದೇನೋ. ನನ್ನ ಕಾಂಗ್ರೆಸ್ ವಕ್ತಾರರಾಗಿದ್ದಾಗ ಮೋದಿ ಅವ್ರನ್ನ ಟೀಕೆ ಮಾಡೇ ಇಲ್ವಾ? ನೋಡಮ್ಮ, ಎಲ್ಲರನ್ನೂ ಒಂದು ಪಕ್ಷದಲ್ಲಿ ಇರೋರು ಎಲ್ಲರನ್ನೂ ಟೀಕೆ ಮಾಡ್ತಾರೆ. ನಾನು ಅದರ ಬಗ್ಗೆ ಮಾತಾಡೋದಿಲ್ಲ. ನಾಯಿ, ನರಿ, ಹಂದಿಗೆ ಹೋಲಿಸ್ಬಿಟ್ರೆ ಅಲ್ಲ, ಇದು ಒಂದು ಟೀಕೆನೆ ಅಂತ ಇಟ್ಕೊಳ್ಳೋಣ. ಆದ್ರೆ ಇದು ಏನೋ ದೈಹಿಕವಾಗಿ ನಮ್ಮ ಮೇಲೆ ಪ್ರಹಾರ ಮಾಡ್ಬೇಕು, ಇವನು ಮಸಿ ತಂದು ನನಗೆ ಹಾಕಕ್ ಆಗಿಲ್ಲ ಅನ್ನೋ ಕಾರಣಕ್ಕೆ ನನ್ನ ಗಾಡಿಗೆಲ್ಲ ತುಂಬಿಸಿ ಜಖಂಗೊಳಿಸಿ ನಮ್ಮ ಗಾಡಿನ ಏನು ಬರೀ ಅಲ್ಲಿ ಇದ್ದಿದ್ದು 20-25 ಜನ ಅಲ್ಲ. ಅಂದ್ರೆ ಒಬ್ಬ ಮಂತ್ರಿ ಆದವರು ಅವರು ಒಂದು ಸ್ಟೇಟ್ಮೆಂಟ್ ಕೊಡ್ಬೇಕಾಗಿತ್ತು. ಈ ರೀತಿ ತಪ್ಪು ಮಾಡಿದ್ದಾರೆ ಅವರು, ನಾನು ಅವ್ರಿಗೆ ಕ್ಷಮೆ ಕೇಳ್ತೀನಿ, ಮೊದಲು ಕ್ಷಮೆ ಯಾಚಿಸ್ಬೇಕು ಅವರು ಅಂತ ಕೇಳಲಿ, ಅದು ಬೇರೆ ವಿಷಯ.
ಆದ್ರೆ ಆ ತರ ಗೂಂಡಾಗಳನ್ನು ಬಿಟ್ಟು ನಾವು ಇನ್ನು 3:45ಗೆ ಹೋಗಿದ್ವಿ ಗೆಸ್ಟ್ ಹೌಸ್ ಅಲ್ಲಿ. ನಾವು ನೋಡ್ತಾ ಕಾರ್ಯಕ್ರಮ ಇದ್ದೀವಿ 5 ಗಂಟೆಗೆ visuals ಪ್ರಾರಂಭ ಅಲ್ಲಿ ಅಂತ. ತಮ್ಮ ಮೇಲೆ ಯಾವ ರೀತಿ ಮುಗಿಬಿದ್ದಿದ್ದಾರೆ ಅನ್ನೋದು ನಾನು ನೋಡ್ತಾ ಇದ್ದೀನಿ. ಇದು ತಪ್ಪು. ಹಾ ಮತ್ತೆ ಇದು ಒಬ್ಬ ಮಂತ್ರಿಯಾಗಿ ಮಾಡ್ಬೋದು. ಅವರು ವಿರೋಧ ಪಕ್ಷದ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಇದರಲ್ಲಿ ಕೊಡಗಿನಲ್ಲಿ ಏನೋ ಮೊಟ್ಟೆ ಎಸೆದ್ರು ಅನ್ನೋ ಕಾರಣಕ್ಕೆ ಯಾವ ರೀತಿ ಅವರು ಇದು ಮಾಡಿದ್ರು. ನಾನೊಬ್ಬ ಚೀಫ್ ಮಿನಿಸ್ಟರ್, ನನಗೆ ರಕ್ಷಣೆ ಕೊಡ್ಲಿಲ್ಲ. ಹಾಗೆ ಇವತ್ತು ಅದಕ್ಕೆ ಉತ್ತರ ಅವರೇ ಕೊಡ್ಬೇಕಲ್ಲ. ಅಲ್ಲ, ಅವರು ಅದಕ್ಕೆ ಕೊಡಬೇಕು. ಅವ್ರು ಹೇಳ್ತಾರೆ, ಅಯ್ಯೋ ನನಗೂ ಇದಕ್ಕೂ ಸಂಬಂಧ ಇಲ್ಲ, ನಮ್ಮ ಕಾರ್ಯಕರ್ತರು ಯಾರೋ ಬಂದಿರ್ಬೋದು, ನಾನೇನು ಹೋಗು ಅಂತ ಹೇಳಿಲ್ಲ ಅವ್ರಿಗೆ. ಅಲ್ಲ, ಲೈವ್ ಅಲ್ಲಿ ಇದ್ರಲ್ಲ ಆ ಕಡೆಯಿಂದ ನೋಡಿ. ಅಷ್ಟು ಅಲ್ಲಿ ಇದ್ದಿದ್ದು 25-30 ಜನ ಅವರು ಕಾರ್ಯಕರ್ತರು ಅನ್ನೋರು. ಆ ಕಡೆ ಪೊಲೀಸ್ನವರು 100 ಜನ ಇದ್ರಲ್ಲ. ಯಾಕೆ 25 ಜನರನ್ನ ಕರ್ಕೊಂಡು ಆಚೆಗೆ ಹೋಗಕ್ಕಾಗಲ್ವಾ? ಅವ್ರನ್ನ ಗೇಟಲ್ಲಿ ಇಟ್ಕೊಂಡೇನೆ ಕೊನೆ ಆಗೋವರೆಗೂ 8:15 ಅವ್ರನ್ನಲ್ಲೇ ಇಟ್ಕೊಂಡಿದಾರಲ್ಲ. ADGP ಅವರು ಫೋನ್ ಮಾಡಿ ಹೇಳಿ, SP ಅವರು ಫೋನ್ ಮಾಡಿ ಹೇಳಿ, ಎಲ್ಲಾದ್ರೂ ಅಡಿಷನಲ್ SP ಅಲ್ಲೇ ಇದ್ರು, ಸರ್ಕಲ್ ಇನ್ಸ್ಪೆಕ್ಟರ್ ಅಲ್ಲೇ ಇದ್ರು, DYSP ಅಲ್ಲೇ ಇದ್ರು. ಅಂದ್ರೆ ಕಲಬುರ್ಗಿಗೆ ಯಾರು ಬರೋದು ಹೋಗೋದು ಮಾಡಬಾರ್ದು, ಸ್ಟೇಟ್ಮೆಂಟ್ಗಳು ಕೊಟ್ಟ ತಕ್ಷಣ ಅವ್ರ ಮೇಲೆ ಹೌದು, ಅದೇ ಅವರ ಉದ್ದೇಶ. ಏನಂತಂದ್ರೆ ನಾವ್ ಎಲ್ಲಿ ಹೋಗಿ ನಿನ್ನೆ ನೋಡಿ, ನಾನು ಇದರಲ್ಲಿ ತಿರಂಗ ಯಾತ್ರೆಯಲ್ಲಿ ನಾನೊಂದು ಭಾಷಣ ಮಾಡ್ಬೇಕಾಗಿತ್ತು. ನನ್ನ ಕ್ಷೇತ್ರದಲ್ಲಿ ಅವ್ರು ಭಾಷಣ ಮಾಡಬಾರ್ದು, ಅವ್ರನ್ನ ಅಲ್ಲೇ ಕುಳಿಸಿಡಿ, ಅದೇ ಅವ್ರ ಉದ್ದೇಶ. ಅಂದ್ರೆ ನಮ್ಗೆ ಕೆಲಸ ಮಾಡ್ಲಕ್ ಬಿಡ್ಲಿಲ್ಲ ಅಂತಂತಂದ್ರೆ ನಾವು ಇವ್ರ ಬಗ್ಗೆ ಏನ್ ಹೇಳ್ಬೇಕು ನಾವು? ಇಲ್ಲಿ 2 ವಿಚಾರಗಳಿವೆ ನಾರಾಯಣ ಸ್ವಾಮಿ ಸರ್. ಒಂದು ನಿಮ್ಮ ಹೇಳಿಕೆ, ಇನ್ನೊಂದು ನಿಮ್ಮ ವಿರುದ್ಧ ನಡೆದಂತಹ ಈ ಒಂದು ಪ್ರತಿಭಟನೆ ಅಂತಿರೋ, ಗೆರಾವ್ ಅಂತಿರೋ, ಹಲ್ಲೆ ಅಂತಿರೋ, ಐ ಡೋಂಟ್ ನೋ. ಸೊ ಎರಡಕ್ಕೂ ನಮ್ಮ ಟೀಕೆ ಇದೆ. ಅಲ್ಲ ಇರ್ಲಿ, ಇಂಥವು ಬರ್ತವೆ, ಬಂದಾಗ ನಾನು ವಿಷಾದ ವ್ಯಕ್ತಪಡಿಸಿದ್ದೀನಿ ಅದಕ್ಕೂ. ಯಾಕಂದ್ರೆ ಯಡಿಯೂರಪ್ಪ ಅವರು ಒಬ್ಬ ದೊಡ್ಡ ನಾಯಕರು. ಅವರು ನನಗೆ ಫೋನ್ ಮಾಡಿ ಹೇಳಿದ್ರು, ಇಲ್ಲ ಇದು ಈ ಗಾದೆ ಹೇಳ್ಬಾರ್ದಾಗಿತ್ತು ನೀವು ಅವ್ರಿಗೆ ಅಂತ. ನಾನು ಅದಕ್ಕೆ ವಿಷಾದ ವ್ಯಕ್ತಪಡಿಸಿದೆ. ಆದ್ಮೇಲೂ ಬಟ್ ಇನ್ನೇನಕ್ಕೆ ಅವರು ರಾತ್ರಿವರೆಗೆ 8:15 ಅವರು ನಮ್ಮನ್ನ ಅಲ್ಲಿ ಹೊರಗಡೆಗೆ ಬಿಡದೆ ಯಾರು ನಿಮ್ಮ ವಿರುದ್ಧ ಹಲ್ಲೆಗೆ ಮುಂದಾದ್ರೂ ಅವ್ರ ವಿರುದ್ಧ ತಾವು ದೂರು ಕೊಡಕ್ ರೆಡಿ ಆಗಿದ್ದೀರಾ? ಈಗ ಆಗಿದ್ದೇನೆ, ಈಗ ಹೋಗಿ ದೂರು ಕೊಡ್ತೇವೆ.